ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನೆಮೆಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ಮುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. 24ನೇ ಕಲ್ಪಸಾಧನ ಸಂಧಿಯನ್ನು ನೋಡ್ತಾ ಇದ್ವಿ. ಅದರಲ್ಲಿ 53 ಪದ್ಯಗಳಾಗಿವೆ. 54ನೇ ಪದ್ಯದಿಂದ ಹೇಳ್ತೇನೆ. ಶ್ವಸನ ರುದ್ರೇಂದ್ರ ಪ್ರಮುಖ ಸುಮನಸರೊಳಗಿದ್ದರು ಕ್ಷುತ್ಪಿಪಾಸಗಳ ಒಳಗ ದೋಷದೊಳಗಿಪ್ಪವು ಸಕಲ ಭೋಗಗೆ ಸಾಧನಗಳಾಗಿ ಅಸುರ ಪ್ರೇತ ಪಿಶಾಚಿಗಳ ಬಾಧಿಸುತ್ತಲಿಪ್ಪವು ದಿನ ದಿನದಿ ಮಾನಿಸರೊಳಗೆ ಮೃಗ ಪ್ರಕ್ಷಿ ಜೀವರೊಳಗಿದ್ದು ಹೋಗುವವು. ಶ್ವಸನ ಅಂತಂದರೆ ಪ್ರಾಣದೇವರು, ರುದ್ರ ಅಂದರೆ ಈಶ್ವರ ಶಿವ, ಮತ್ತು ಇಂದ್ರದೇವರು ಮುಖ್ಯರಾದಂತಹ ಮೊದಲಾದ ಸುಮನಸರು ಅಂದರೆ ದೇವತೆಗಳಲ್ಲಿ ಕ್ಷುತ್ಪಿಪಾಸೆಗಳಿದ್ದರು, ಹಸಿವೆ ನೀರಡಿಕೆಗಳಿದ್ದರೂ ಆ ದೇವತೆಗಳಿಗೆ ಯಾವ ಬಾಧ ಕೊಡದೆ ಅವರ ವಶದಲ್ಲಿಪ್ಪವು ಅಂದರೆ ಅವರ ಅಧೀನವಾಗಿವೆ. ದೇವತೆಗಳಿಗೆ ಹಸಿವೆ ನೀರಡಿಕೆ ಇಲ್ಲದಲೇ ಅವರ ಸಕಲ ಭೋಗಕ್ಕೆ ಸಾಧನಗಳಾಗಿವೆ. ಸಾಧನ ಅಂತಂದರೆ ದೇವತೆಗಳ ಸುಖಾನುಭವಕ್ಕೆ ಸಾಧನ ಅಂದರೆ ಅವನ ಅನುಸರಣೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ದೇವತೆಗಳ ವಿರೋಧಿಗಳಾದಂತಹ ಅಸುರ ಅಂದರೆ ದೈತ್ಯ ರಾಕ್ಷಸಾದಿಗಳು, ಪ್ರೇತ ಅಂದರೆ ನರಕದಲ್ಲಿರುವಂತಹ ಒಂದು ವಿಧದ ಜೀವರು, ಮತ್ತು ಮನುಜರಿಗೆ ಮರಣದ ನಂತರ ಬರುವಂತಹ ಪ್ರೇತ ದೇಹ, ಪಿಶ ಅಂದರೆ ಮಾಂಸ ತಿನ್ನುವಂತಹ ಪ್ರೇತ ಭೂತಗಣವು ಪಿಶಾಚಾದಿಗಳನ್ನು ದಿನವೂ ಬಾಧಿಸ್ತಾ ಇದೆ. ನಿತ್ಯದಲ್ಲಿಯೂ ಹಸಿವೆ ನೀರಡಿಕೆಗಳಿಂದ ಇವರೆಲ್ಲರೂ ಒದ್ದಾಡ್ತಾ ಇದ್ದಾರೆ. ಮಾನಿಸರೊಳಗೆ ಮನುಷ್ಯ ಜೀವಿಗಳಲ್ಲಿ ಮೃಗಗಳಲ್ಲಿ ಕರಡಿ, ಸಿಂಹ ಮುಂತಾದ ಮೃಗಗಳಲ್ಲಿ, ಪಕ್ಷಿ ಅಂದರೆ ರೆಕ್ಕೆಯುಳ್ಳ ಆಕಾಶದಲ್ಲಿ ಹಾರಡುವಂತಹ ಪಕ್ಷಿಗಳಲ್ಲಿ ಈ ಜೀವರೊಳಗಿದ್ದು ಹೋಗು. ಈ 3 ವಿಧ ಜೀವರಿಗೆ ಹಸಿವೆ ನೀರಡಿಕೆ ಆಯಿತೆಂದರೆ ಮನುಷ್ಯರು ಅನ್ನ ತಿಂದಾಕ್ಷಣ, ನೀರು ಕುಡಿದಾಕ್ಷಣ ಅವರ ಹಸಿವೆ ನೀರಡಿಕೆ ಹೋಗುತ್ತೆ. ಅದೇ ರೀತಿಯಾಗಿ ಮೃಗಗಳು ಮಾಂಸಭಕ್ಷಣ ಇತ್ಯಾದಿ ನೀರು ಕುಡಿದ್ರೆ ಅವು ಹೊಟ್ಟೋಗುತ್ತೆ. ಪಕ್ಷಿಗಳಿಗೆ ಹುಲ್ಲು ಫಲ ಇತ್ಯಾದಿ ಮಾಡಿ ನೀರು ಕುಡಿದ್ರೆ ಅವ್ದು ಹಸಿವೆ ನೀರಡಿಕೆ ಹೋಗುತ್ತೆ. ಬಾಧಿಸದೆ ಯಾವ ಥರದ ಬಾಧೆ ಕೊಡದೆ ಹೊಟ್ಟೋಗುತ್ತೆ. ಇಲ್ಲೇನು ಹೇಳಬೇಕಂದ್ರೆ ಹಸಿವೆ ನೀರಡಿಕೆಗಳೆಲ್ಲವೂ ದೇವತೆಗಳಿಗೆ ಭೋಗ ಸಾಧಕಗಳು. ಅವುಗಳಿಂದ ದೇವತೆಗಳಿಗೆ ಯಾವ ಬಾಧೆಯೂ ಆಗೋದಿಲ್ಲ. ಯಾಕೆಂದರೆ ಅವರ ಐಶ್ವರ್ಯಾದಿ ಗುಣಗಳಿಗೆ ಉನ್ನತಿ ಇರ್ತದೆ ಅಂತ ಹೇಳ್ತಾರೆ. ವಾಸುದೇವಗೆ ಸ್ವಪ್ನ ಸುಪ್ತಿ ಪಿಪಾಸ ಕ್ಷುದ್ಭಯ ಶೋಕ ಮೋಹಾಯಾಸ ಅಪಸ್ಮೃತಿ ಮಾತ್ಸರ್ಯ ಮದ ಪುಣ್ಯ ಪಾಪಾದೇ ದೋಷವರ್ಜಿತನೆಂದು ಬ್ರಹ್ಮ ಸದಾ ಶಿವಾದಿ ಸಮಸ್ತ ದಿವಿಜರುಪಾಸನೆಗೈದೆಲ್ಲ ಕಾಲದಿ ಮುಕ್ತರಾಗಿಹರು. ವಾಸುದೇವಗೆ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪಿಸುವುದರಿಂದ ಪರಮಾತ್ಮನಿಗೆ ಮತ್ತು ಮುಕ್ತಿ ಕೊಡುವುದರಿಂದ ಪರಮಾತ್ಮನಿಗೆ ವಾಸುದೇವ ಅಂತ ಕರೀತಾರೆ. ಸರ್ವತ್ರದಲ್ಲಿ ವ್ಯಾಪಿಸಿದ್ದಾನೆ ಮತ್ತು ಮುಕ್ತಿಯೋಗ್ಯರಿಗೆ ಮುಕ್ತಿಯನ್ನು ಕೊಡ್ತಾನಾದ್ದರಿಂದ ಅವನಿಗೆ ವಾಸುದೇವ ಅಂತ ಪರಮಾತ್ಮನಿಗೆ ಹೆಸರು. ಸ್ವಪ್ನ ಅಂದರೆ ಕನಸು, ಸುಪ್ತಿ ಅಂದರೆ ನಿದ್ರಾ ಅಜ್ಞಾನ, ಪಿಪಾಸ ಅಂತಂದರೆ ನೀರಡಿಕೆ, ಕ್ಷುದ್ಭಯ ಅಂತಂದರೆ ಹಸಿವೆಯ ಪೀಡೆ, ಶೋಕ ದುಃಖ, ಮೋಹ ವಿಸ್ಮೃತಿ, ಮೂರ್ಛೆ ಅಜ್ಞಾನ, ಭ್ರಾಂತಿಗೆ ಕಾರಣವಾದಂತಹ ದುಃಖ, ಆಯಾಸ ಅಂದರೆ ದಣಿವು, ಕಷ್ಟ, ಅಪಸ್ಮೃತಿ ಮೂರ್ಛೆ ರೋಗ, ಮಾತ್ಸರ್ಯ ಅಸೂಯೆ, ಹೊಟ್ಟೆ ಕಿಚ್ಚು, ಮದ ಅಂದರೆ ಗರ್ವ, ಹೆಮ್ಮೆ, ಸೊಕ್ಕು, ಮತ್ತು ಪುಣ್ಯ ಯೋಗ್ಯ ಕೃತಿ ಮಾಡುವುದರಿಂದ ಬರುವ ಫಲ, ಪಾಪ ದುಷ್ಕೃತಿಗಳನ್ನು ಮಾಡುವಂಥ ಫಲ ಪಾಪಗಳು, ಇವೇ ಮೊದಲಾದ ಎಲ್ಲ ದೋಷವರ್ಜಿತನೆಂದು ಈ ಶ್ರೀಹರಿಗೆ ಪರಮಾತ್ಮನಿಗೆ ಈ ದೋಷಗಳಿಂದ ದೂರನಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ. ಅವನಿಗೆ ಯಾವ ಹಸಿವೆ ನೀರಡಿಕೆ
ಇತ್ಯಾದಿ ಯಾವ ಎಷ್ಟು ತನಕ ಹೇಳಿದೆಯಲ್ಲ, ದುಃಖ, ಮೋಹ, ಮೂರ್ಛೆ, ಅಜ್ಞಾನ, ಭ್ರಾಂತಿ, ಆಯಾಸ, ಮೂರ್ಛೆ ರೋಗ, ಮಾತ್ಸರ್ಯ, ಹೊಟ್ಟೆ ಕಿಚ್ಚು ಇತ್ಯಾದಿ ಯಾವುದೂ ಇಲ್ಲವೇ ಇಲ್ಲ. ಇವೆಲ್ಲ ದೋಷಗಳಿಂದ ಪರಮಾತ್ಮ ದೂರನಾಗಿದ್ದಾನೆ. ಅದರಿಂದ ನಿರ್ದೋಷ ಅಂತ ಕರೀತಾರೆ. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಸದಾಶಿವ ಅಂದರೆ ಯಾರು ರುದ್ರದೇವರು. ಅವರಿಗೆ ಸದಾಶಿವ ಯಾಕಂತಂದರೆ ನಿತ್ಯ ನೂತನ ಮಂಗಳಕರವಾಗಿರುವಂತಹ ಶ್ರೀರಾಮ ನಾಮವನ್ನು ಜಪಿಸುವುದರಿಂದ ರುದ್ರದೇವರಿಗೆ ಸದಾ ಮಂಗಳಕರನಾದ ಮಹಾರುದ್ರದೇವರೇ ಅಂತ ಕರೀತಾ ಇದ್ದಾರೆ. ಮೊದಲಾಗಿ ಎಲ್ಲ ಇಂದ್ರಾದಿ ಸಮಸ್ತ ದಿವಿಜರುದ್ರರು ಎಲ್ಲ ದೇವತೆಗಳು ಉಪಾಸನೆಗೈದೆಲ್ಲ ಕಾಲದಲ್ಲಿ ಪರಮಾತ್ಮ ನಿರ್ದೋಷ ಅಂತ ಹೇಳಿ ಧ್ಯಾನ ಉಪಾಸನೆಯನ್ನು ಮಾಡಿ ತಾವು ನಿರ್ದೋಷರಾಗಿ ಎಲ್ಲ ಕಾಲದಲ್ಲಿ ನಿರಂತರದಲ್ಲಿ ಮುಕ್ತಿಯಲ್ಲಿಯೂ ನಿರ್ದುಃಖರಾಗಿ ಮುಕ್ತರಾಗಿದ್ದಾರೆ. ಅಂದರೆ ಸಂಸಾರದ ಬಿಡುಗಡೆ ಹೊಂದಿ ಮುಕ್ತಾನಂದ ಪಡೆಯುತ್ತಲಿದ್ದಾರೆ. ವಿಜಯದಾಸರು ಒಂದು ಕಡೆ ಹೇಳ್ತಾರೆ, ನೀನು ನಿರ್ದೋಷಿ ಎಂದು ನಾನು ನಿರ್ದೋಷನಾಗುವೆ ಅಂಥೇಳಿ. ಆದ್ದರಿಂದ ಪರಮಾತ್ಮ ಇಂಥವನು ಅಂತ ಹೇಳಿ ತಿಳ್ಕೋಬೇಕು. ಅವನಿಗೆ ಯಾವ ದೋಷಗಳೆಲ್ಲ ನಿರ್ದೋಷನಾಗಿದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಅಂಥೇಳಿ. ಪರಮ ಸೂಕ್ಷ್ಮ ಕ್ಷಣವೈದು ತ್ರುಟಿ ಕರೆಸುವುದು 50 ತ್ರುಟಿ ಲವ 2 ಲವವು ನಿಮಿಷಗಳೆಂಟು ಮಾತ್ರ ಯುಗ. ಗುರುದಶ ಪ್ರಾಣಾರು ಪಳದ 12 ಬಾಣವು ಘಟಿಕ 63 2 ಹಗಲ 60 ಘಟಿಕಗಳ ಅಹೋರಾತ್ರಿಗಳು. ಈ ಪದ್ಯದಿಂದ ಹಿಡಿದು 61ನೇ ಪದ್ಯದವರೆಗೆ ಬ್ರಹ್ಮಮಾನದಿಂದ ಸಾಧನ ಕಲ್ಪಗಳ ಲೆಕ್ಕವನ್ನು ಹೇಳ್ತಾ ಇದ್ದಾರೆ. ಸೂಕ್ಷ್ಮ ಕಾಲವನ್ನು ಆರಂಭಿಸಿ ವಿಸ್ತಾರವಾದ ಕಾಲ, ಲವತೃಟ್ಯಾದಿ ಕೋಷ್ಟಕ ಇತ್ಯಾದಿಗಳು ಹೇಳ್ತಾ ಇದ್ದಾರೆ. ಈಗ ಈ ಪದ್ಯದಲ್ಲಿ ಶುರು ಮಾಡ್ತಾ ಇದ್ದಾರೆ. ಪರಮ ಸೂಕ್ಷ್ಮ ಕ್ಷಣ, ಮನೋಜನಿಗೆ ಗೋರಿಚ್ಚಿಸಿರುವಂತಹ ಒಂದು ಕ್ಷಣ, ಸಣ್ಣ ಕಿರಣ ಘನವಾಗಿ ಚಲಿಸುವಂತಹ ದೇಶ ಭೇದ ಎಂದು ವಿಜಯದಾಸರು ಒಂದು ಸುಳಾದಿಯಲ್ಲಿ ಹೇಳಿದ್ದಾರೆ. ಅತಿ ಸೂಕ್ಷ್ಮ ಸೂರ್ಯಕಿರಣ ಬೆಳಕಿಂಡಿ ಬಿಸಿಲಿನಲ್ಲಿ ಕಾಣುವಂತಹ ತ್ರಸರೇಣು ಸ್ವರ್ಗಾರಂಭಿಸಿ ಬಹು ಸೂಕ್ಷ್ಮದಿಂದ ಕಾಣುತ್ತದೆ. ಈ ಭೂಲೋಕದಲ್ಲಿ ಜಾಲಾರ್ಕದಲ್ಲಿ ಮನುಜರಿಗೆ ಕಾಣಿಸುವಂತಹ ಕಣವು ಪರಮ ಸೂಕ್ಷ್ಮವಾಗಿ ಇದೇ ಕ್ಷಣಕಾಲವೆಂದು ಕರೆಯುತ್ತಾರೆ. ಅಂದರೆ ಬೆಳಕಿಂಡಿ ಇಲ್ಲಿ ಬರುವಂತಹ ಸೂರ್ಯಕಿರಣದಲ್ಲಿ ಅನಂತ ಕಣಗಳು ಚಲಿಸ್ತಾ ಇರ್ತದೆ. ಆ ಕಣಗಳು ಚಲಿಸುವಂತಹ ಸೂಕ್ಷ್ಮ ಕಾಲವನ್ನೇ ಕ್ಷಣ ಅಂತ ಹೇಳಿ ಕರೀತಾರೆ. ಇಂತಹ 5 ಕ್ಷಣವಾದರೆ ಒಂದು ತ್ರುಟಿ, 5 ತ್ರುಟಿ ಅಂದರೆ ಒಂದು ಲವ, 50 ತ್ರುಟಿ ಅಂದರೆ ಒಂದು ಲವ, 2 ಲವ ಒಂದು ನಿಮಿಷ, 8 ನಿಮಿಷ ಒಂದು ಮಾತ್ರ, 2 ಮಾತ್ರ ಒಂದು ಗುರುಕಾಲ, 10 ಗುರುಕಾಲ ಒಂದು ಪ್ರಾಣಕಾಲ, 6 ಪ್ರಾಣ ಒಂದು ಪಳ, 60 ಪಳ ಒಂದು ಘಟಿಕ, 30 ಗಳಿಗೆ ಅಂದರೆ ಹಗಲು, 30 ಗಳಿಗೆ ಅಂದರೆ ರಾತ್ರಿ, 60 ಗಳಿಗೆ ಸೇರಿ ಒಂದು ಹಗಲು ರಾತ್ರಿ ಆಗ್ತಾ ಇದೆ. ಇದೆಲ್ಲ ಮನುಷ್ಯಮಾನ. ದೇವತೆಗಳಿಗೆ ಇದಕ್ಕಿಂತಲೂ ಸೂಕ್ಷ್ಮವಾದ ಕಾಲ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದನ್ನು ಸರಿಯಾಗಿ ತಿಳ್ಕೊಂಡು ಇಲ್ಲೇನು ಹೇಳಬೇಕಾಗಿದೆ ಅಂದರೆ, ಪರಮಾತ್ಮ ಸರ್ವತ್ರ ಕಾಲಾಂತರ್ಯಾಮಿಯಾಗಿದ್ದಾನೆ. ಆಯಾ ಶಬ್ದದಿಂದ ವಾಚ್ಯನಾಗಿ ಆಯಾ ಕಾಲದಲ್ಲಿರುವಂತಹ ದ್ರವ್ಯಗಳನ್ನು ಪ್ರವರ್ತನೆ ಮಾಡುತ್ತಾ ಆಯಾ ಕಾಲ ದೇಶಗಳಲ್ಲಿ ಇರ್ತಾನೆ. ಆದ್ದರಿಂದ ಅವನಿಗೆ ಅನಂತ ಅಂತ ಹೇಳಿ ಕರೀತಾ ಇದ್ದಾರೆ. ಇಂತಹ ಸಚ್ಚಿದಾನಂದ ಸ್ವರೂಪನಾಗಿರುವಂತಹ ಪರಮಾತ್ಮನು ಬ್ರಹ್ಮಕಾಲವನ್ನು ಮುಗಿಸ್ತಾನೆ. ಆದುದರಿಂದ ಸಕಲ ಸಾಧನ ಉಪಯೋಗಿಯಾಗಿರುವಂತಹ ಶುಭಾಯುಷ್ಯದ ವೃದ್ಧಿಯ ಸಲುವಾಗಿ ಕಾಲೋಪಾಸನೆ ಅವಶ್ಯಕವಾಗಿದೆ. ಅದರ ಸಲುವಾಗಿ ಕಾಲಸ್ವರೂಪನು ಪರಮ ಅನ್ನುವ ಶಬ್ದದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ 5 ಕ್ಷಣಗಳಿಗೆ ಒಂದು ತ್ರುಟಿ ಅಂತ ಕರೀತಾರೆ. 50 ತ್ರುಟಿ ಸೇರಿದರೆ ಒಂದು ಲವವಾಗುತ್ತೆ. 2 ಲವ ಒಂದು ನಿಮೇಷ, 8 ನಿಮೇಷ ಒಂದು ಮಾತ್ರ, 2 ಮಾತ್ರ ಒಂದು ಗುರು, 10 ಗುರುಗಳು ಒಂದು ಪ್ರಾಣ, 6 ಘಳಿಗೆ ಒಂದು ಫಲ, 60 ಫಲಗಳಿಗೆ ಒಂದು ಘಳಿಗೆ,
60 ಘಳಿಗೆಗಳಿಗೆ ಒಂದು ದಿನ. ಅದರಲ್ಲಿ ಮುಂಚಿನ 30 ಘಳಿಗೆ ಹಗಲು, ಅನಂತರದ 30 ಘಳಿಗೆ ರಾತ್ರಿ ಅಂತ ಕರೀತಾರೆ. 15 ದಿನಗಳಿಗೆ ಒಂದು ಪಕ್ಷ, 2 ಪಕ್ಷಗಳಿಗೆ ಒಂದು ಮಾಸ, 2 ಮಾಸಗಳಿಗೆ ಒಂದು ಋತು, 3 ಋತುಗಳಿಂದ ಒಂದು ಅಯನ, 2 ಅಯನ ಒಂದು ವರ್ಷ. ಮನುಷ್ಯರ ಒಂದು ವರ್ಷ ಎಂದರೆ ದೇವತೆಗಳಿಗೆ ಒಂದು ದಿನ. ಇಂತಹ 360 ದಿವಸಗಳು ಒಂದು ವರ್ಷ ಅಂತ ಅನಿಸ್ತಾ ಇದೆ. ಹೀಗೆ ಕೃತ 4 ಯುಗಗಳಿಗೆ, ಕೃತ, ತ್ರೇತ, ದ್ವಾಪರ, ಕಲಿ, ಹೀಗೆ 4 ಯುಗಗಳು. ಈ ಯುಗಗಳು ಸೇರಿ ದೇವಮಾನದ ಪ್ರಕಾರ 12,000 ವರ್ಷಗಳು. ಕ್ರಮವಾಗಿ ಕೃತ 4, ತ್ರೇತ 3, ದ್ವಾಪರ 2, ಕಲಿ 1, 1000 ವರ್ಷಗಳು ಆ ಕೃತಾದಿ ಯುಗಗಳಲ್ಲಿ ಇದೆ. ಹೇಗೆಂದರೆ 4,000 ವರ್ಷಗಳು ಯುಗದ ಮಾನ. ಆದ್ಯಂತ ಸಂಧ್ಯಾ ವರ್ಷಗಳು 800, ಇದರ ಕಾಲು ಭಾಗ ಕಡಿಮೆಯಾದ ವರ್ಷಗಳು 3,600 ವರ್ಷ ತ್ರೇತಾಮಾನ. ಅದಕ್ಕಿಂತ ಕಡಿಮೆ ಎಂದರೆ 2,400 ವರ್ಷ ದ್ವಾಪರ ಯುಗ. ಅದಕ್ಕಿಂತ ಕಡಿಮೆ ಅಂದರೆ 1,200 ವರ್ಷ ಅಂದರೆ ಕಲಿಯುಗ. ಹೀಗೆ ದೇವಮಾನದ 12,000 ವರ್ಷಗಳಿಗೆ ಒಂದು ಮಹಾಯುಗ ಅಂತ ಕರೀತಾರೆ. 71 ಯುಗಗಳು ಸೇರಿದರೆ ಒಂದು ಮನ್ವಂತರ ಆಗುತ್ತೆ. 14 ಮನುಗಳಿಂದ 14 ಮನ್ವಂತರಗಳಾಗುತ್ತೆ. ಈ ರೀತಿಯಾಗಿ ಕಾಲವನ್ನು ಹೇಳ್ತಾ ಇದ್ದಾರೆ. ಈ ದಿವಾರಾತ್ರಿಗಳೆರಡು 15 ಪಕ್ಷಗಳೆರಡು ಮಾಸಗಳಾದಪುವು ಮಾಸದ್ವವೇ ಋತು ತ್ರಯಗಳಯನ 5 ವಧುವಯನ ದ್ವಯಾಬ್ಧ ಕೃತಾದಿ ಯುಗಗಳು ದೇವಮಾನದಿ 12,000 ವರ್ಷಗಳದನ್ನು ಪೇಳುವೆನು. ಈ ದಿವಾರಾತ್ರಿಗಳೆರಡು, ಈ ಹಗಲು ರಾತ್ರಿ ಎರಡು ಕೂಡಿದರೆ ಒಂದು ದಿವಸ ಆಗುತ್ತೆ. ಒಂದು ಹಗಲು ಒಂದು ರಾತ್ರಿ. ಇಂತಹ 15 ದಿನಕ್ಕೆ ಒಂದು ಪಕ್ಷ ಅಂತ ಕರೀತಾರೆ. ಇಂತಹ 15 + 15 ದಿನಗಳಿಂದ ಕೂಡಿದಂತಹ 2 ಪಕ್ಷಗಳು ಸೇರಿದರೆ 30 ದಿವಸಗಳಿಗೆ ಒಂದು ಮಾಸ ಆಗುತ್ತೆ. ಒಂದು ತಿಂಗಳು ಅಂತ ಕರೀತಾರೆ. ಈ ಮಾಸದ್ವವೇ ಋತು. 2 ತಿಂಗಳು ಸೇರಿದರೆ ಒಂದು ಋತು. 3 ಋತುಗಳು ಕೂಡಿದರೆ ಒಂದು ಅಯನ. 6 ತಿಂಗಳಿಗೆ ಒಂದು ಅಯನ. 2 ಅಯನಗಳು ಸೇರಿದರೆ ಒಂದು ವರ್ಷ ಆಗುತ್ತೆ. ಅದೇ ದಕ್ಷಿಣಾಯನ, ಉತ್ತರಾಯಣ. ಒಂದು ವರ್ಷ ಅಂತ ಹೇಳಿ ಮನುಷ್ಯ ಕಾಲದಿಂದ ಕರೀತಾ ಇದ್ದಾರೆ. ಮನುಷ್ಯ ಯುಗ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. 4,800 ಕೃತಯುಗಕ್ಕೆ ಸಹಸ್ರ ಸಲೆ ಷಟ್ಶತವು ತ್ರೇತೆಗೆ ದ್ವಾಪರಗೆ 2,400 ದಿತಿಜಪತಿ ಕಲಿಯುಗಕ್ಕೆ 1,000 ಶತದ್ವಯಗಳನ್ನು ಕೂಡಿ ದೇವತೆಗಳಿಗೆ 12,000 ವ್ಯಹವು ವರ್ಷಗಳು. ದೇವಮಾನದಿಂದ ವರ್ಷಗಳ ಲೆಕ್ಕಗಳನ್ನು ಹೇಳ್ತಾ ಇದ್ದಾರೆ. ಕೃತಯುಗಕ್ಕೆ 4,800 ದೇವಮಾನದಿಂದ, ತ್ರೇತಾಯುಗಕ್ಕೆ 3,600, ದ್ವಾಪರ ಯುಗಕ್ಕೆ 2,400, ಕಲಿಯುಗಕ್ಕೆ 1,200. ಒಟ್ಟು ಕೂಡಿಸಿದರೆ 12,000 ಆಗುತ್ತೆ. ಒಟ್ಟಿಗೆ 12,000 ವರ್ಷ. ಹೀಗೆ 4 ಯುಗಗಳಿಂದ ಯುಕ್ತವಾಗಿರುವಂತಹ ಇದನ್ನು ಮಹಾಯುಗ ಅಂತ ಹೇಳಿ ಕರೀತಾ ಇದ್ದಾರೆ. ಪ್ರಥಮ ಯುಗ ಕೇಳಧಿಕ 20 ಸುಲಕ್ಷಾಷ್ಟೋತ್ತರ ಸುವಿಂಶತಿ ಸಹಸ್ರ ಮನುಷ್ಯ ಮಾನಾಬ್ದಗಳು ಷಣ್ಣವತಿ ಮಿತ ಸಹಸ್ರದ 10,12,000 ದ್ವಿತೀಯ ತೃತೀಯಕ್ಕೆ 8,64,000 ಕಲಿಗೀದರ್ಥ ಚಂತಿಪುದು. ಪ್ರಥಮ ಯುಗಕ್ಕೆ ಅಂದರೆ ಮೊದಲನೆಯ ಕೃತಯುಗಕ್ಕೆ 7,20 ಸುಲಕ್ಷ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂದರೆ 17 ಲಕ್ಷ, 17 ಲಕ್ಷ ಮತ್ತು 28,000 ವರ್ಷಗಳು. ತ್ರೇತಾಯುಗಕ್ಕೆ ಷಣ್ಣವತಿಮಿ ಸಹಸ್ರದ 1,12,000 ದ್ವಿತೀಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 12,96,000 ವರ್ಷಗಳು ತ್ರೇತಾಯುಗಕ್ಕೆ. ಮೂರನೇದಾದ ದ್ವಾಪರ ಯುಗಕ್ಕೆ 8,00,000
ಚತುರಷಷ್ಠಿ ಸಹಸ್ರ ಅಂದರೆ 8,64,000 ವರ್ಷ. ಕಲಿಗೆ ಇದರ್ಧ ಚಿಂತಿಪುದು ಅಂದರೆ ಕಲಿಗೆ ದ್ವಾಪರದ ಅರ್ಧ 4,32,000 ವರ್ಷ. ಹೀಗೆ ಒಟ್ಟು 4 ಯುಗಗಳು ಸೇರಿದರೆ 43,20,000 ಮಾನವ ವರ್ಷಗಳು. 4 ಯುಗಗಳು ಸೇರಿದರೆ 43,20,000 ಮನುಷ್ಯ ಇದರಿಂದ ಆಗ್ತಾಯಿದೆ. ಇಷ್ಟು ತಿಳ್ಕೊಳ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. 3,40,00,000 3,2,1000 2 ಯುಗ ವರ್ಷ ಸಂಖ್ಯ ಗೈಯುತ್ತಲಿತಿಹದು. ಸೂರ್ಯ ಪೆಚ್ಚಿಸೆ 1,432 ಕೋಟಿ ಸರೋರು ಹಾಸನಗಿದು ದಿವಸವೆಂಬರು ವಿಪಶ್ಚಿತರು. 3,40,00,000 ಅಂದರೆ 43,00,000 ಅಂದರೆ 632 ಅಧಿಕ ಅಂದರೆ 32,000 ಒಟ್ಟಿಗೆ 4,32,000 ವರ್ಷಗಳು. ಯುಗ ವರುಷ ಸಂಖ್ಯೆ ಗೈಯುತ್ತಲೇನಿತಿಹದು. ಹೀಗೆ 4 ಯುಗಕ್ಕೆ ಒಟ್ಟಿಗೆ ಮಾಡಿದರೆ 4,32,000 ಮನುಷ್ಯಮಾನದಿಂದ ವರ್ಷಗಳಾಗುತ್ತೆ. ಈ 4 ಯುಗಗಳು 1,000 ಬಾರಿ ತಿರುಗಿದರೆ ಬ್ರಹ್ಮದೇವರಿಗೆ ಒಂದು ದಿವಸವಾಗುತ್ತದೆ. ಸೂರ್ಯ ಅಂದರೆ ಜ್ಞಾನಿಗಳು 1,000 ಪೆಚ್ಚಿಸಿ 1,000ದಿಂದ ಗುಣಿಸಲು 432 ಕೋಟಿ ಮನುಷ್ಯ ವರ್ಷಗಳು ಏನಿದೆ, 432 ಕೋಟಿ ಮನುಷ್ಯ ವರ್ಷಗಳು, ಮನುಷ್ಯಮಾನದಿಂದ ಆಗುವಂಥ ವರ್ಷಗಳು. ಸರೋರು ಹಾಸನಗಿದು ದಿವಸ, ಕಮಲಾಸನರಾಗಿರುವಂತಹ ಬ್ರಹ್ಮದೇವರಿಗೆ ಒಂದು ದಿವಸ ಆಗುತ್ತೆ ಅಂತ ಹೇಳಿ ವಿಪಶ್ಚಿತರು ಜ್ಞಾನಿಗಳು ಹೇಳ್ತಾ ಇದ್ದಾರೆ. ನೋಡ್ರಿ ಬ್ರಹ್ಮದೇವ್ರಿಗೆ ಎಷ್ಟಿರಬೇಕು. 432 ಕೋಟಿ ಮನುಷ್ಯ ವರ್ಷಗಳು ಅಂದರೆ ಬ್ರಹ್ಮದೇವರಿಗೆ ಒಂದು ದಿವಸ. ಅಂತಹ 100 ವರ್ಷ ಅವರಿರ್ತಾ ಇದ್ದಾರೆ. ಇದೆಲ್ಲ ಭಾಗವತ ತೃತೀಯ ಸ್ಕಂದದಲ್ಲಿ ಹೇಳಿದ್ದಾರೆ. ಅದನ್ನೇ ಇಲ್ಲಿ ದಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಶತಧೃತಿಗೆ ಈ ದಿವಸಗಳು 63 ಮಾಸ 12 ಶತವೆರಡರೊಳು ಸರ್ವ ಜೀವೋತ್ಪತ್ತಿ ಸ್ಥಿತಿ ಲಯವೋ. ಶ್ರುತಿ ಸ್ಮೃತಿಗಳು ಪೇಳುತ್ತಿಹವಚ್ಚುತೆಗೆ ನಿಮಿಷವಿದೆಂದು ಸುಖ ಶಾಶ್ವತೆಗೆ ಪಾಸಟಿ ಎಂಬುವರೇ ಬ್ರಹ್ಮಾದಿ ದಿವಿಜರನು. ಶತ ಅಂದರೆ 100, ಅನಂತ ಧೃತಿಗೆ ಹೇಳ್ತಾರೆ ಧೈರ್ಯ, ಸ್ಥೈರ್ಯ, ಬಲ, ಜ್ಞಾನ ಅನಂತವಾಗಿ ಇರುವಂತಹ ಪರಮಾತ್ಮನನ್ನು ಅನಂತ ಗುಣೋಪಾಸಕರಾಗಿರುವಂಥವರೇ ತಿಳ್ಕೊತಾರೆ. ಸರ್ವಜ್ಞ ಬ್ರಹ್ಮದೇವರಿಗೆ ಈ ದಿವಸಗಳು ಹಿಂದಿನ ಪದ್ಯದಲ್ಲಿ ಹೇಳಿದಂತೆ 63 ಮಾಸ 30 ದಿನಗಳಾದರೆ 1 ತಿಂಗಳು. ಇಂಥ 12 ತಿಂಗಳಾದರೆ ಬ್ರಹ್ಮದೇವರಿಗೆ 1 ವರ್ಷ. ಇಂತಹ 100 ವರ್ಷ ಅಂದರೆ 50 ವರ್ಷ ಬಹಿರ್ಬ್ರಹ್ಮಾಂಡದಲ್ಲಿ ವ್ಯಾಪಾರ, ಪರಮಾತ್ಮನ ಉಪಾಸನೆ. ಮುಂದಿನ 50 ವರ್ಷ ಸರ್ವ ಜೀವೋತ್ಪತ್ತಿ ಸ್ಥಿತಿ ಲಯ, ಪರಮಾತ್ಮನ ಆಜ್ಞೆಯಿಂದ ಪರಮಾತ್ಮನ ಪ್ರೀತಿಗೋಸ್ಕರ ಸರ್ವ ಜೀವರ ಸೃಷ್ಟಿ ಸ್ಥಿತಿ ಪಾಲನೆ ಲಯವನ್ನು ಮಾಡ್ತಾರೆ. ಪರಮಾತ್ಮನು ಬ್ರಹ್ಮನ ಅಂತರ್ಯಾಮಿಯಾಗಿ ಇದ್ದು ಬ್ರಹ್ಮನಾಮದಿಂದ ಸೃಷ್ಟಿಯನ್ನು ಸ್ವಯಂ ತಾನೇ ಮಾಡ್ತಾನೆ. ವಿಷ್ಣು ರೂಪದಿಂದ ಪಾಲನೆಯನ್ನು ತಾನೇ ಮಾಡ್ತಾನೆ, ಸ್ಥಿತಿಯನ್ನು ತಾನೇ ಮಾಡ್ತಾನೆ. ಲಯ ರುದ್ರಾಂತರ್ಯಾಮಿಯಾಗಿದ್ದು ರುದ್ರನಾಮಕ ಹರಿಯು ಲಯ ಸಂಹಾರವನ್ನು ಮಾಡ್ತಾನೆಂದು ಶ್ರುತಿ ಸ್ಮೃತಿಗಳು ಹೇಳುತ್ತಿವೆ. ಹೀಗೆ ಸೃಷ್ಟಿ ಸ್ಥಿತಿ ಲಯ ಈ ಎಲ್ಲ ವ್ಯಾಪಾರಗಳನ್ನು ಬ್ರಹ್ಮದೇವರ 2ನೇ 50 ವರ್ಷಗಳಲ್ಲಿ ಆಗ್ತಾಯಿದೆ. ಅಚ್ಚುತೆಗೆ ಶಾಶ್ವತನಾಗಿರುವಂತಹ ಪರಮಾತ್ಮನಿಗೆ ಸರ್ವದಾ ಸರ್ವ ಜೀವರಲ್ಲಿ ಸರ್ವ ಕ್ರಿಯೆಗಳಲ್ಲಿ ವ್ಯಾಪಾರ ಮಾಡುತ್ತಾ ಒಂದು ಕ್ಷಣದ ಸಣ್ಣ ಭಾಗಿರುವಂತಹ ಲವದಲ್ಲಿಯೂ ಅಗಲದೆ ಚ್ಯುತಿರಹಿತನಾಗಿ ಒಂದೇ ಪ್ರಕಾರವಾಗಿ ಇರುವಂತಹ ಪರಮಾತ್ಮನಿಗೆ ಬ್ರಹ್ಮದೇವರ 200
ಕಲ್ಪಮಾನ ಬ್ರಹ್ಮಮಾನ ಅಂದರೆ ಕಲ್ಪಮಾನ ಅಂದರೆ 200 ವರ್ಷ, ವತ್ಸರಗಳು ಅಷ್ಟು ವತ್ಸರಗಳು 1 ನಿಮಿಷ ಪರಮಾತ್ಮನಿಗೆ, ಅದನ್ನು ಕಡಿಮೆ ಇರ್ತಾರೆ, ಅದನ್ನು ಸ್ಪಾಸಟಿ ಎಂಬುವರೆ ಸರಿಸಮಾನ ಅಂತ. ಮತ್ತು ಬ್ರಹ್ಮಾದಿ ದಿವಿಜರನು ಸುಖ ಶಾಶ್ವತಿಗೆ ಪಾಸಟಿ ಎಂಬ ನಿತ್ಯ ಸುಖಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ಬ್ರಹ್ಮಾದಿ ದೇವತೆಗಳು ಎಂದೂ ಸರಿಸಮಾನರಲ್ಲ ಎನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಎಷ್ಟಿರಬೇಕು ನೋಡ್ರಿ ಆ ಪರಮಾತ್ಮನ ಮಹಿಮೆ. ಕಲ್ಪ ಸಾಧನ ಸಂಧಿಯಲ್ಲೇ ಇದೆಲ್ಲ ಹೇಳ್ತಾ ಇದ್ದಾರೆ. ಕಲ್ಪ ಅಂದರೆ ಏನು, ಯಾರ್ಯಾರು ಎಷ್ಟೆಷ್ಟು ಸಾಧನೆ ಮಾಡ್ತಾ ಇದ್ದಾರೆ ಇತ್ಯಾದಿಗಳನ್ನೆಲ್ಲ ಏನು ಶ್ರುತಿ ಸ್ಮೃತಿಗಳಲ್ಲಿ ಬಂದಿದೆ, ಭಾಗವತಾದಿಗಳಲ್ಲಿ ಬಂದಿದೆ, ಅದನ್ನೆಲ್ಲ ಇಲ್ಲಿ ದಾಸರು ನಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಮಾಡುವ ಸ್ವಲ್ಪ ಸಾಧನೆಯನ್ನೇ ಭಾಳ ಮಾಡಿದ್ದೇವೆ ಅಂತ ತಿಳ್ಕೊಬೇಡಿ. ನಾವು ಏನೇನು ಅಲ್ಲ, ಅದಂತವಾಗಿ ಸಾಧನೆ ಮಾಡೋರು ಎಲ್ಲ ದೇವತೆಗಳು ಬ್ರಹ್ಮಾದಿ ತನಕ ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಪರಮಾತ್ಮನ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ನಾವೇನು ಅಲ್ಪ ಸ್ವಲ್ಪ ಮಾಡ್ತಾ ಇದ್ದೀವಿ, ಅದೇ ಪರಮಾತ್ಮ ನಮ್ಮಿಂದ ಮಾಡಿಸ್ಕೊತಾ ಇದ್ದಾನೆ, ಅನುಗ್ರಹ ಮಾಡು ಅಂಥೇಳಿ ಅವನಿಗೆ ಪ್ರಾರ್ಥನೆ ಮಾಡಬೇಕು. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.